ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಸ್ನೇಹಿತರೆ? ನಮಗೆ ಇವತ್ತು ರೆಡ್ಮಿ 9 ಪ್ರೈಮ್ ಒಂದು ಫೋನ್ನ ಕಸ್ಟಮರ್ ಕೊಟ್ಟರು. ಅವರ ಕಂಪ್ಲೇಂಟ್ ಹೀಗಿತ್ತು: ಸರ್, ಫೋನ್ ಅನ್ನೋದು ನಮಗೆ ಕಂಟಿನ್ಯೂಸ್ ಆಗಿ ರೀಸ್ಟಾರ್ಟ್ ಆಗ್ತಾನೇ ಇದೆ, ಬಟ್ ಫೋನ್ ಅನ್ನೋದು ಆನ್ ಆಗ್ತಾ ಇಲ್ಲ ಅಂತ. ಸೊ ಫೋನ್ ಆನ್ ಆಗೋಕ್ಕೆ ತುಂಬಾ ಟೈಮ್ ತೊಗೊತಿದೆ. ರೆಡ್ಮಿ ಅಂತ ಒಂದು ಫಸ್ಟ್ ಲೋಗೋದಲ್ಲೇ ತುಂಬ ಟೈಮ್ ತೊಗೊಳ್ತಾ ಇದೆ. ನಂತರ ನಮಗೆ ಸೆಕೆಂಡ್ ಲೋಗೋದಲ್ಲೂ ಕೂಡ ತುಂಬ ಟೈಮ್ ತೊಗೊಳುತ್ತೆ, ಮತ್ತು ರೀಸ್ಟಾರ್ಟ್ ಆಗ್ತಾ ಇದೆ. ಓಕೆನಾ? ಈ ರೀತಿ ಕಂಡೀಷನ್ ಇದೆ. ಸೊ ನೋಡೋಣ ಇದೇನು ಕಂಡೀಷನ್ ಅಂತ. ನೋಡಿ, ಇಮಿಡಿಯೇಟ್ ನನಗೆ ನೆಕ್ಸ್ಟ್ ಈ ಥರ ಚಾರ್ಜಿಂಗ್ ಸಿಂಬಲ್ ಬಂದ್ಬಿಟ್ಟು ಇಲ್ಲಿಗೆ ಸ್ಟಕ್ ಆಯಿತು. ಸೊ ಈಗ ಬ್ಯಾಟ್ರಿ ಲೋ ಇರೋದ್ರಿಂದ ಈ ರೀತಿ ಬರ್ತಾ ಇದೆ. ಒಂದು ಸಲ ಚಾರ್ಜಿಂಗ್ ಇಟ್ಬಿಟ್ಟು ನೋಡೋಣ ಏನಿದೆ ಅಂತ. ಸೊ ಡೈರೆಕ್ಟಾಗಿ ನಮಗೆ ಫೋನ್ ಅನ್ನೋದು ರಿಕವರಿ ಮೋಡ್ಗೆ ಬಂತು. ಇಲ್ಲಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಶಾರ್ಟ್ ಇದ್ದರೂ ಈ ಥರ ಆಗುತ್ತೆ. ಬಟ್ ಈ ಫೋನಲ್ಲಿ ಆ ಕಂಡೀಷನ್ ಇಲ್ಲ. ಯಾಕಪ್ಪ ಅಂದರೆ ನಮಗೆ ಫೋನ್ ಆನ್ ಮಾಡಿದ್ದು ಇಮಿಡಿಯೇಟ್ ನಮಗೆ ರಿಕವರಿ ಮೋಡ್ಗೆ ಹೋದರೆ ಅದು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಶಾರ್ಟ್ ಇರುತ್ತೆ ಅಂತ. ಇದು ಏನಾಗ್ತಿದೆ ಅಂದರೆ MI ಲೋಗೋ ಬಂದು ಆಮೇಲೆ ನಮಗೆ ಫೋನ್ ಅನ್ನೋದು ಈ ಥರ ರಿಕವರಿ ಮೋಡ್ಗೆ ಹೋಗ್ತಾಯಿದೆ. ಮೇ ಬಿ ಸಾಫ್ಟ್ವೇರ್ ಕ್ರ್ಯಾಶ್ ಆಗಿರ್ಬೋದು. ಒಂದು ಸಲ ಈ ಫೋನ್ನ ನಾವು ವೈಪ್ ಡೇಟಾ ಮಾಡಿಬಿಟ್ಟು ನೋಡೋಣ. ಸೊ ವೈಪ್ ಡೇಟಾ ಮಾಡ್ತಾಯಿದ್ದೀನಿ. ಸೊ ವೈಪ್ ಡೇಟಾ ಮಾಡಿದ್ರೆ ನಮಗೆ ಸಾಫ್ಟ್ವೇರ್ ಕ್ರ್ಯಾಶ್ ಆಗಿದ್ದರೆ ಈ ಫೋನ್ ಅನ್ನೋದು ಆನ್ ಆಗಿಬಿಡುತ್ತೆ. ಇನ್ ಕೇಸ್ ನಮಗೆ ಇದರಲ್ಲಿ ಆನ್ ಆಗಿಲ್ಲಪ್ಪ ಅಂದರೆ ನಾವು ಕಂಪ್ಲೀಟಾಗಿ ಫುಲ್ ಫ್ಲಾಶ್ ಮಾಡಬೇಕಾಗುತ್ತೆ. ಸೊ ರಿಕವರಿ ಮೋಡಲ್ಲಿ ನಮಗೆ ಸ್ಟಕ್ ಆದರೆ ಇದು ಸಾಫ್ಟ್ವೇರ್ ಇಶ್ಯೂ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತು ಇದು ರಿಕವರಿ ಮೋಡಲ್ಲಿ ಸ್ಟಕ್ ಆಗದಿರೋ ರೀಸ್ಟಾರ್ಟ್ ಆದರೆ ಇದು ಹಾರ್ಡ್ವೇರ್ ಇಶ್ಯೂ. ಓಕೆನಾ? ಸಿಂಪಲ್ಲಾಗಿ ನಾನು ನಿಮಗೆ ಕ್ಲೂ ಕೊಡ್ತಾಯಿದ್ದೀನಿ. ಸೊ ನೋಡಿ, ಈಗ ಫೋನ್ ಅನ್ನೋದು ನಮಗೆ ಜಸ್ಟ್ ವೈಪ್ ಡೇಟಾ ಮಾಡಿದ ತಕ್ಷಣ ನಮಗೆ ಫೋನ್ ಅನ್ನೋದು ಆನ್ ಆಗಿಬಿಡ್ತು. ಸ್ನೇಹಿತರೆ, ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಸಿಂಪಲಾಗಿ ಈ ರೀತಿ ಸಾಲ್ವ್ ಮಾಡ್ಕೊಳ್ಳಿ. ಸುಮ್ಮನೆ ಅನ್ವಾಂಟೆಡ್ ಆಗಿ ನೀವು ಎಲ್ಲ ಪಾರ್ಟ್ಸು ಬಿಚ್ಚಿಬಿಟ್ಟು ಕೊನೆಗೆ ಮದರ್ ಬೋರ್ಡ್ ಇಶ್ಯೂ ಅಂತ ರಿಟರ್ನ್ ಕೊಡೋದ್ರಿಂದ ನಿಮಗೂ ಲಾಸ್ ಆಗುತ್ತೆ, ಕಸ್ಟಮರ್ಗೂ ಕೂಡ ಲಾಸ್ ಆಗುತ್ತೆ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.